ಸೊ ದೇವರ ಎದುರ ಕಡೆ ಇಡುವಾಗ ಸ್ವಲ್ಪ ಡಿಮಾಂಡೇ ಒಳ್ಳೆಯದುಂಟು. ಇದು ದೇವಿಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನು. ಇದು ರಿಸೋಮಿದು ಎಲ್ಲ ನಾವು ಪಿಕ್ಕಲ್ ಮಾಡ್ತಾರೆ ಅವರು. ಭೂಮಿ ಇಲ್ಲ, ಕೃಷಿ ಲಾಭದಾಯಕವಲ್ಲ ಎಂದು ಕೈಚೆಲ್ಲಿ ಕೂರುವವರ ಮಧ್ಯೆ ಉಡುಪಿಯ ಪ್ರಸಿದ್ಧ ಉದ್ಯಮಿ ಹಾಗೂ ಸಾಯಿರಾದ ಗ್ರೂಪ್ನ ಮುಖ್ಯಸ್ಥರಾದ ಮನೋಹರ್ ಶೆಟ್ಟಿಯವರು ಕೃಷಿ ಕ್ಷೇತ್ರದಲ್ಲಿ ಒಂದು ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಿದ್ದಾರೆ. ಸಾಂಪ್ರದಾಯಿಕ ಭತ್ತದ ಕೃಷಿ ನಷ್ಟದ ಹಾದಿ ಹಿಡಿದಾಗ ಧೃತಿಗೆಡದ ಇವರು ತಮ್ಮ ಪಾಳು ಬಿದ್ದ ಗದ್ದೆಗಳನ್ನ ಕೇವಲ 90 ದಿನಗಳಲ್ಲಿ ಕೈತುಂಬ ಆದಾಯ ತಂದುಕೊಡುವ ಭರ್ಜರಿ ಕಮಲದ ಹೂವಿನ ತೋಟವನ್ನಾಗಿ ಪರಿವರ್ತಿಸಿದರು. ಕರಾವಳಿ ಭಾಗದ ಕೊಲ್ಲೂರು ಮತ್ತು ಉಚ್ಚಿಲದಂತಹ ಪ್ರಸಿದ್ಧ ದೇವಿ ದೇವಸ್ಥಾನಗಳಲ್ಲಿ ಪವಿತ್ರ ಬಿಳಿ ಹಾಗೂ ಕೆಂಪು ಕಮಲದ ಹೂಗಳಿಗೆ ನಿರಂತರ ಬೇಡಿಕೆ ಇರುವುದನ್ನು ಮನಗಂಡ ಮನೋಹರ್ ಅವರು ದಿನಕ್ಕೆ 400ರಿಂದ 500 ಹೂಗಳನ್ನು ಪೂರೈಸುತ್ತಾ ಯಶಸ್ವಿ ಮಾರುಕಟ್ಟೆಯನ್ನ ಕಂಡುಕೊಂಡಿದ್ದಾರೆ. ನಮ್ಮಲ್ಲೀಗ ನಾವು ತುಂಬ ಟೈಪ್ ಆಫ್ ಇದು ಲೋಟಸ್ ಹಾಕಿದೆ ನಾವು. ಅದರಲ್ಲಿ ನಮಗೆ ಒಂದು 3-4 ಟೈಪ್ದು ಲೋಟಸ್ ಈಗ ನೋಡಿ, ಇದು ಬ್ರಿಲಿನಾ ಅಂತ ಹೇಳ್ತೇವೆ ನಾವು. ಇದು ಭಾರಿ ಚಂದ ಬರ್ತಾ ಉಂಟು, ಡಬಲ್ ಕಲರ್ಡ್, ಇದು ಶೇಡೆಡ್ ಕಲರ್ ಉಂಟು, ಮತ್ತು ಫುಲ್ ಅದರಲ್ಲಿ ಒಳಗೆ ಎಲ್ಲ ಫುಲ್ ಪೆಟಲ್ಸ್ ಇರ್ತದೆ. ಇದಕ್ಕೆಲ್ಲ ಸೊ ದೇವರ ಎದುರ ಕಡೆ ಇಡುವಾಗ ಸ್ವಲ್ಪ ಡಿಮಾಂಡೇ ಒಳ್ಳೆಯದುಂಟು, ನೋಡಲಿಕ್ಕೆ ಚಂದ ಉಂಟು ಇದು ಹೂ. ಇನ್ನೊಂದು ನಾನು ಹೇಳಿದ್ರೆ ಬುಚ್ಚ ಅಂತ ಹೇಳ್ತಾರೆ. ಇದರಲ್ಲಿ ಅಂದರೆ ಇದು ಥರ ಬರ್ತಾಯಿದೆ ಸ್ವಲ್ಪ. ಇದು ದೇವಿಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನು, ದೇವಿಗೆಲ್ಲ. ಸೊ ದೇವಿ ಟೆಂಪಲ್ನಲ್ಲಿ ಎಲ್ಲ ರೆಡ್ ಕಲರ್, ಇದು ಪಿಂಕ್ ಕಲರ್ದೆಲ್ಲ ಯೂಸ್ ಆಗ್ತಾ ಉಂಟು. ಸೊ ಅಂಥದ್ದು ಇರುವಾಗ ನಮಗೀಗ ನಾವು ಕೊಲ್ಲೂರಿಗೆ ಕೊಡುವಾಗ, ಇಲ್ಲಿ ನಮ್ಮ ಉಚ್ಚಿಲ ಮಹಾಲಕ್ಷ್ಮಿಗೆ ಕೊಡುವಾಗ ಅದೆಲ್ಲ ಅವರು ಇಂಥದ್ದು ಡಿಮಾಂಡ್ ಎಲ್ಲ ಮಾಡ್ತಾರೆ. ಈಗ ಲೇಟೆಸ್ಟ್ನಲ್ಲಿ ಈಗ ಪುನಃ ಎಂತಾಗ್ತದೆ, ಅದರಲ್ಲಿ ವೈಟ್ನಲ್ಲಿ ಈಗ ಸ್ಟಾರ್ಟ್ ಮಾಡಿದ್ದಾರೆ ಡಿಮಾಂಡ್ ಈಗ. ಸೊ ವೈಟ್ನಲ್ಲೀಗ ಇಂಥದ್ದೆಲ್ಲ ಬರ್ತಾ ಉಂಟು. ವೈಟ್ನಲ್ಲಿ ಇದು ವೈಟ್ ಫಿಯೋನ್ ಅಂತ ಹೇಳ್ತಾರೆ, ಇದು ಬುಚ್ಚ ಅಂತ ಹೇಳ್ತಾರೆ, ಮ್ರೆಲಿನಾ ಅಂತ ಹೇಳ್ತಾರೆ. ಬೇರೆ ತುಂಬ ಇದುಂಟು. ಮತ್ತು ನಮಗೆ ಲಿಲೀಸ್ ಎಲ್ಲ ಆಗ್ತದೆ, ಬಟ್ ಲಿಲೀಸ್ ಎಲ್ಲ ನಮಗೆ ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಅದರಲ್ಲಿ ತುಂಬ ವೆರೈಟೀಸ್ ನಮಗೆ ಇದು ಮಾಡಲಿಕ್ಕೆ, ಬಿಸ್ನೆಸ್ ಮಾಡಲಿಕ್ಕೆ ಉಂಟು. ಈಗ ನಾನು ಖಾಲಿ ಫ್ಲವರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಆ್ಯಕ್ಚುಲಿ ಇದರದ್ದು ಸ್ಟೆಮ್ ಉಂಟಲ್ಲ, ಸ್ಟೆಮ್ ಮೇಲೆ ಇದರ ನೋಡಿ, ಈಗ ಇದು ಯಾವುದು ಉಂಟಲ್ಲ ಇದರ ಮೇಲೆ ಅವರು ಶರ್ಟ್ ಮಾಡಲಿಕ್ಕೆ ಬಟ್ಟೆ ಸ್ಟಾರ್ಟ್ ಮಾಡಿದ್ದಾರೆ ಇದರಲ್ಲಿ. ಸೊ ಲೋಟಸ್ ಕ್ಲಾತ್ ಅಂತ ಮಾಡ್ತಾರೆ. ಸೊ ಇದರದ್ದು ಇದು ತೆಗೆದು ಇದು ಮಾಡಿ, ಪ್ಲಸ್ ಇದು ಸ್ಟೆಮ್ದು ಈಗ ಇದೆಲ್ಲ ನಮ್ಮ ಚೈನೀಸ್ ಪ್ರಿಪ್ರೇಷನ್ನಲ್ಲಿ ಮಾಡ್ತಾರೆ, ಲೀಫ್ನಲ್ಲಿ ಮಾಡ್ತಾರೆ. ಮತ್ತು ಅದರದ್ದು ಕಾಯೆಲ್ಲ ಮಕಾನ ಅಂತ ಹೇಳ್ತಾರೆ. ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಮಕಾನಾಗೆ ತುಂಬ ಡಿಮಾಂಡ್ ಉಂಟು. ಸೊ ಅದೆಲ್ಲ ಬಿಆರ್ನಲ್ಲಿ ಜಾಸ್ತಿ ಮಾಡ್ತಿದ್ದೆ. ನಾವೀಗ ಕಾನ್ಸಂಟ್ರೇಟ್ ಮಾಡಿದ್ದೆ ಖಾಲಿ ಫ್ಲವರ್ ಮೇಲೆ ಮಾಡಿದೆ ನಾವು. ಸೊ ಅದು ಎಲ್ಲ ಮಾಡಲಿಕ್ಕೆ ಹೋದರೆ ಇನ್ನೂ ಅದಕ್ಕೆ ನಮಗೆ ಡಿಮಾಂಡ್ ಜಾಸ್ತಿ ಉಂಟು. ಅದರದ್ದು ರಿಸೋಮಿದು ಎಲ್ಲ ನಾವು ಪಿಕ್ಕಲ್ ಮಾಡ್ತಾರೆ ಅವರು. ಮತ್ತು ಇದೆಲ್ಲ ಹೂ ಇದು ಹಾಕ್ತಾ ಬಂದ ಕೂಡಲೇ ಅದರದ್ದು ಕಟ್ ಮಾಡ್ಕೊಂಡು ಅದರದ್ದು ಪಿಕ್ಕಲ್ ಮಾಡ್ತಾರೆ. ಸೊ ನಿಮಗೆ ಯಾವುದು ವಸ್ತು ಇದರಲ್ಲಿ ಬಿಸಾಡಲಿಕ್ಕೆ ಇಲ್ಲ. ಅಂದರೆ ನಾನು ಇದು ಸ್ಟಡಿ ಮಾಡಿದ ಮೇಲೆ ಹೇಳ್ತೀನಿ. ಇಲ್ಲಿಗೆ ನಮಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಂತ ನಾನು ಹೇಳೋದಲ್ಲ, ಇಂಪ್ಲಿಮೆಂಟೇಷನ್ನಲ್ಲಿ ನಮಗೆ ನಾವೀಗ ಫಸ್ಟ್ ಕಾನ್ಸಂಟ್ರೇಷನ್ ಫ್ಲವರ್ ಮೇಲೆ ನೋಡಿದೆ ನಾವು. ಫ್ಲವರ್ ಒಂದು ಸಲ ಒಳ್ಳೆ ಆಗಲಿ, ಅದರ ಮೇಲೆ ನೆಕ್ಸ್ಟ್ಗೆ ನಾವು ಸ್ಟೆಮ್ ಹೋಗ್ಬೋದು, ಲೀಫ್ ಹೋಗ್ಬೋದು, ಮತ್ತು ರಿಸೋಮಿ ಹೋಗ್ಬೋದು, ಮತ್ತು ಮಕಾನ. ದಿಸ್ ಆರ್ ದ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ವಾಟ್ ವಿ ಕ್ಯಾನ್ ಇದರಲ್ಲಿ ಪ್ರಾಡಕ್ಟ್ಸ್ ತರ್ಬೋದು ನಾವು. ಸೊ ಅದಕ್ಕೆ ಈಗ ಮೇ ಬಿ ನಮಗೆ ಹಾರ್ಟಿಕಲ್ಚರ್ನಲ್ಲಿ ಸ್ವಲ್ಪ ಇದಕ್ಕೆ ಡೆಪ್ತಿನಲ್ಲಿ ಅವ್ರಿಗೆ ನಾಲೆಜ್ ಇದ್ದರೆ ದೇ ಕ್ಯಾನ್ ಶೇರ್. ನಮ್ಮದು ನಾಲೆಜ್ ಎಂತ ಆಗ್ತದೆ, ನಾವೀಗ ಇದರಲ್ಲಿ ಕೂತ್ಕೊಂಡು ನಾನು ಸ್ವಲ್ಪ ಸರ್ಚ್ ಮಾಡ್ಕೊಂಡು ನನ್ನ ನಾಲೆಜ್ ಅಪ್ಗ್ರೇಡ್ ಮಾಡಿದೆ ನಾವು. ಬಟ್ ಅವ್ರು ಪ್ರಾಕ್ಟಿಕಲಿ ಅವ್ರ ಹತ್ರ ಇದ್ದರೆ ಅವ್ರು ಬರ್ಬೋದು. ಬಿಕಾಸ್ ಬೇರೆ ಕಡೆಗೆ ಬಿಹಾರ್ನಲ್ಲಿ ಈಗ ನಾವು ಲೋಟಸ್ ಬೋರ್ಡ್ ಅಂತ ಮಾಡಿದೆ ದೊಡ್ಡ ರೀತಿಯಲ್ಲಿ. ಇದು BJP ಮೋದಿ ಗೌರ್ಮೆಂಟ್ ಮಾಡುವಾಗ ಅವರು ಇದಕ್ಕೆ ಬೋರ್ಡ್ ಅಂತ ಮಾಡಿದ್ದಾರೆ. ಬೋರ್ಡ್ನಲ್ಲಿ ದೊಡ್ಡ ಲೆವೆಲ್ನಲ್ಲಿ ಈಗ ದೊಡ್ಡ ಕೆರೆ ಇರ್ಬೋದು, ದೊಡ್ಡ ಪಾಂಡ್ಸ್ ಇರ್ಬೋದು, ಅಂಥದ್ದೆಲ್ಲ ಲೋಟಸ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಮಾಡಿ. ಸೊ ಅದರಲ್ಲಿ ಮಕಾನ ಈಸ್ ಅ ಮೇನ್ ಸಬ್ಜೆಕ್ಟ್ ಅವ್ರದ್ದು ಅದರಲ್ಲಿ. ಸೊ ಮಕಾನ ಈಸ್ ಇಂಟರ್ನ್ಯಾಷನಲಿ ಈಗ ಹೆಲ್ದಿ ಪ್ರಾಡಕ್ಟ್ ಅಂತ ಹೇಳ್ತಿದ್ದಾರೆ. ಸೊ ಆ ಬೇಸ್ನಲ್ಲಿ ಮತ್ತು ನಾವು ಇಂಟರ್ನ್ಯಾಷನಲ್ ಸ್ಟಡಿ ಮಾಡುವಾಗ ಚೈನಾ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ವಿಯೆಟ್ನಾಮ್ ಇರ್ಬೋದು, ಅಲ್ಲಿ ಎಲ್ಲ ಈ ಲೀಫ್ಗೆ, ಈ ಲೋಟಸ್ ಸ್ಟೆಮ್ಮಿಗೆ ಇರ್ಬೋದು, ಅಲ್ಲಿ ರೂಟ್ಸ್ಗೆ ಅದಕ್ಕೆಲ್ಲ ಅವರೆಲ್ಲ ತಿಂತಾರೆ ಅದನ್ನೆಲ್ಲ. ಸೊ ನಾವೀಗ ಅಷ್ಟಕ್ಕೆಲ್ಲ ಹೋಗಲಿಲ್ಲ, ಇಲ್ಲಿ ನಾವು ಫ್ಲವರ್ಸ್ ಮೇಲೆ. ಸೊ ಲೆಟ್ ವಿ ಕಾನ್ಸಂಟ್ರೇಟ್ ಆನ್ ಫ್ಲವರ್ಸ್. ಸೊ ಅದು ಒಳ್ಳೆ ರೀತಿಯಲ್ಲಿ ಬರಲಿ, ಎಲ್ಲರೂ ಜನ ಮಾಡಲಿ. ಸೊ ಅದರಲ್ಲಿ ಯಾವ ಥರ ಐಡಿಯಾಸ್ ಬೇಕಾದರೆ ವಿ ಆರ್ ರೆಡಿ ಟು ಸರ್ವ್ ದೆಮ್. ಸೊ ಅದರಲ್ಲಿ ಯಾವ ಥರ ಇದೆ, ಯಾವಾಗ ಬೇಕಾದರೆ ನೋಡಲಿಕ್ಕೆ ಅವ್ರು ಬರ್ಬೋದು, ಅದರಲ್ಲಿ ನಮ್ಮದು ಎಂಥ ಇದು ಇಲ್ಲ. ಸೊ ಬಟ್ ಅದಕ್ಕೆ ನಾವೀಗ ಸ್ವಲ್ಪ ಮಾರ್ಕೆಟ್ ಸ್ವಲ್ಪ ಇನ್ನೂ ದೊಡ್ಡದು ಮಾಡಲಿಕ್ಕೆ ನಾವು ನೋಡ್ತಿದ್ದೆ. ನಾವು ಮಾರ್ಕೆಟ್ ದೊಡ್ಡದಾದರೆ ಎಲ್ಲರೂ ನಾವು ಮಾಡ್ಬೋದು ಅಂತ ಹೇಳ್ತಿದ್ದೆ ನಾವು.